ಹಲೋ, ಗುಡ್ ಈವ್ನಿಂಗ್. ಹೇಗಿದ್ದೀರಾ? ಇವತ್ತು ನಾನು ಈವ್ನಿಂಗ್ ವ್ಲಾಗ್ ಮಾಡ್ತಾಯಿದ್ದೇನೆ. ಇವತ್ತು ಸ್ವಲ್ಪ ಬೋರ್ ಆಗ್ತಿತ್ತು, ಹಾಗೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡುವ ಅಂತ. ಇವತ್ತು ನಮ್ಮ ಆಚೆ ಸ್ವಲ್ಪ ಮಳೆ, ಇವತ್ತು ಮಾರ್ನಿಂಗ್ ಸ್ಟಾರ್ಟ್ ಆಗಿದೆ. ಮಳೆ ಬರ್ತಾ ಉಂಟು ಈಗ ಸಹ. ಹಾಗೆ ಬೋರ್ ಆಗ್ತಿತ್ತು, ಅದಕ್ಕೋಸ್ಕರ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಹಾಗೆ ಮಕ್ಕಳು ಕೂಡ ಹಾಗೆ, ಮಕ್ಕಳಿಗೆ ಇಲ್ದಿದ್ರೆ ಔಟ್ಸೈಡ್ ಹೋಗಿ ಆಟ ಆಡ್ತಿದ್ರು. ಔಟ್ಸೈಡ್ ಸೈಕಲ್ ಬಿಡೋದು ಇಂಥದ್ದೆಲ್ಲ ಮಾಡ್ತಿದ್ರು. ಇವತ್ತು ಮನೆ ಒಳಗೇ ಆಟ ಆಡ್ತಿದ್ದಾರೆ. ಹಾಗೆ ಅದರೆಲ್ಲ ಚಿಕ್ಕೊಂದು ವೀಡಿಯೋವನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಹಾಗೆ ನನ್ನ ಹತ್ರ ತುಂಬ ಮಂದಿ ಕೇಳ್ತಾಯಿದ್ರಿ, ಪಾಟ್ ಎಲ್ಲ ನೀವು ಎಲ್ಲಿಂದ ಪರ್ಚೇಸ್ ಮಾಡಿದ್ದು ಅಂತ. ಹಾಗೆ ಅದರೆಲ್ಲ ಸಣ್ಣ ಒಂದು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ನಾನು ಸೋಫಾ ಕವರ್ ಕೂಡ ಹಾಗೆ ಎಲ್ಲಿಂದ ಪರ್ಚೇಸ್ ಮಾಡಿದ್ರಿ ಅಂತ ಕೇಳ್ತಾಯಿದ್ರಿ. ನಾನು ನೋಡಿ ಈ ಥರ ಸೋಫಾ ಕವರ್ ಪರ್ಚೇಸ್ ಮಾಡಿದೆ. ಯಾಕಂತೇಳಿದರೆ ಮಕ್ಕಳು ಅದರ ಮೇಲೆ ಇಡೀ ದಿನ ಕೂತು ಅದನ್ನು ಕೆಳಗೆ ಹಾಕ್ತಾ ಇರ್ತಾರಲ್ವ, ಅದಕ್ಕೆ ನಾನು ಇಂಥ ಕವರನ್ನು ಪರ್ಚೇಸ್ ಮಾಡಿದೆ. ಇದು ಕೂಡ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿರುವಂಥದ್ದು. ಇದು ನನಗೆ ಕಂಫರ್ಟ್ ಆಗಿದೆ. 500 ಸಮಥಿಂಗ್ ಇದೆ ಇದಕ್ಕೆ. ಹಾಗೆ ಪಾಟ್ ಕೂಡ ಹಾಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೇನಲ್ಲ, ಈ ಪಾಟ್ ಮೇಲೆದೊಂದು ಬಿಟ್ಟು ಕೆಳಗಿದ್ದು 3, ಹಾಗೆಯೇ ಇನ್ನೊಂದಿದೆ ಅಂಥದ್ದೇ. ಅದು 4 ಕೂಡ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿರುವಂಥದ್ದು. ಅದೆಲ್ಲ ಜಾಸ್ತಿ ರೇಟ್ ಏನಿಲ್ಲ, ನನಗೀಗ ಮರ್ತೋಗಿದೆ, ತುಂಬ ಟೈಮ್ ಆಯಿತು ತೆಗೆದು. ಹಾಗೆ ಇಲ್ಲಿ ಕಾಣ್ತಿರುವಂಥ ವಾಸ್ ಇದೆಯಲ್ಲ, ಸೆರಮಿಕ್ ವಾಸ್ ಇದು ಹಾಗೆ ಇದರಲ್ಲಿರುವಂಥ ಫ್ಲವರ್ ಇದೆಯಲ್ಲ, ಅದೆರಡು ಕೂಡ ಸಪ್ರೇಟಾಗಿ ತೆಗೆದಿರುವಂಥದ್ದು. ವಾಸ್ಗೆ 200 ಸಮಥಿಂಗ್ ಇದೆ. ಹಾಗೆ ಫ್ಲವರ್ಗೆ ಕೂಡ 150 180 ಏನೋ ಇದೆ. ನನಗೆ ಸರಿಯಾಗಿ ನೆನಪಿಲ್ಲ, ತುಂಬ ಟೈಮ್ ಆಯಿತು ತೆಗೆದು. ಹಾಗೆ ಇಲ್ಲಿ ಒಂದು ಕಾಣ್ತಾ ಇದೆಯಲ್ಲ ಸೆರಮಿಕ್ ವಾಸ್, ಇದು ಕೂಡ ಹಾಗೆ ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿರುವಂಥದ್ದು. ಅದರ ಮೇಲಿರುವಂಥ ಫ್ಲವರ್ ಕೂಡ ಹಾಗೆಯೇ ಸಪ್ರೇಟಾಗಿ ಪರ್ಚೇಸ್ ಮಾಡಿರುವಂಥದ್ದು. ಹಾಗೆ ಬೆಡ್ ಕವರ್, ಆಮೇಲೆ ಕರ್ಟನ್ ಎಲ್ಲ ಕೂಡ ನಾನು ಮೀಶೋದಲ್ಲಿ, ಆಮೇಲೆ ಒಂದೊಂದು ಮೀಶೋದಲ್ಲಿ ಒಂದೊಂದು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿರುವಂಥದ್ದು. ಅದೆಲ್ಲ ರೇಟ್ ಬಂದುಬಿಟ್ಟು ಜಾಸ್ತಿ ಏನಿಲ್ಲ, 500 ಒಳಗೇ ಇದೆ. ಕರ್ಟನ್ಗೆಲ್ಲ 300 ಎಲ್ಲ ಇದೆ ಅಷ್ಟೇ. ಹಾಗೆ ಇದು ಮೀನಿದೆಯಲ್ಲ, ಅದು ನನ್ನ ಮಗನಿಗೆ ತುಂಬಾ ಇಷ್ಟ. ಅವನೇ ಅದರ ಕೆಲಸ ಎಲ್ಲ ಮಾಡ್ತಾನೆ. ತುಂಬ ಇತ್ತು ಮೀನು, ಇವಾಗ ಅದೆಲ್ಲ ಸತ್ತಿದೆ, 2 ಇರೋದು. ಅದಕ್ಕೆ ಫುಡ್ ಹಾಕೋದು, ಹಾಗೆ ಅದನ್ನು ಕ್ಲೀನ್ ಮಾಡೋದೆಲ್ಲ ಅವನೇ ಮಾಡ್ತಾನೆ. ಹಾಗೆ ಇಲ್ಲಿ ಕಾಣ್ತಾ ಇದೆಯಲ್ಲ ಪಾಟ್, ಇದು ಕೂಡ ಹಾಗೆಯೇ, ಇದರ ಅಡಿಗೆ ಪ್ಲೇಟ್ ಕೂಡ ಬಂದಿರುವಂಥದ್ದು. ಅದು 5 ಏನೋ ಸಿಕ್ಕಿದೆ ನನಗೆ. ಅದು ಹಾಗೆ 250ಗೆ 5 ಪಾಟ್ ಸಿಕ್ಕಿದೆ. ಅದರಲ್ಲಿ ಅಡಿಯಲ್ಲಿರುವಂಥ ಪ್ಲೇಟ್ ಕೂಡ ಉಂಟು ಅದಕ್ಕೆ. ಇಲ್ಲದಿದ್ದರೆ ನಾವು ನೀರು ಹಾಕುವಾಗ ಚೆಲ್ತದಲ್ಲ, ಅದೇನೂ ಆಗೋದಿಲ್ಲ. ಹಾಗೆ ಇಲ್ಲಿ ಕಾಣ್ತಾ ಇರುವಂಥ ಇಂಡೋರ್ ಗೇಮ್ಸ್ ನೋಡಿ, ಫುಟ್ಬಾಲ್ ಇದೆ ನೋಡಿ, ಇದು ಕೂಡ ಹಾಗೆಯೇ ಮಕ್ಕಳಾಡುವಂಥದ್ದು. ಇದು ಕೂಡ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿರುವಂಥದ್ದು. ಇದು ಕೂಡ ಹಾಗೆ 250 ಇದೆ ಅಂತ. ಮಕ್ಕಳು ಈ ಥರ ಮನೆ ಒಳಗೆ ಇರುವಾಗ ಈ ಥರ ಆಟ ಆಡಲಿಕ್ಕೆ ಖುಷಿ ಆಗ್ತದೆ ಅವರಿಗೆ. ಹಾಗೆ ನಾನು ಇದು ಕೂಡ ಹಾಗೆ, ನನಗೇನು ವೇಸ್ಟ್ ಅಂತ ಆಗಲಿಲ್ಲ, ತುಂಬಾ ಖುಷಿಯಾಗಿದೆ. ಮಕ್ಕಳು ಆಡ್ತಾ ಇರ್ತಾರೆ ಇದರಲ್ಲಿ ಕೂಡ ಹಾಗೆಯೇ. ಹಾಗೆ ನಾನು ಇದೆಲ್ಲವನ್ನು ಮೀಶೋದಲ್ಲಿ ಆಮೇಲೆ ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದೇನೆ. ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಇದರ ನೀವು ಕಮೆಂಟಲ್ಲಿ ಕೇಳಿ, ನಾನು ಲಿಂಕ್ ಕಳಿಸ್ಕೊಡ್ತೇನೆ. ಮಕ್ಕಳು ಅಂದರೆ ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾರಲ್ವ, ಅದರಲ್ಲೂ ಇವರಿಬ್ಬರು ಸೇರಿಕೊಂಡು ಏನಾದರೂ ಒಂದು ಪ್ಲ್ಯಾನ್ ಮಾಡ್ತಾರೆ. ಹಾಗೆ ನಾನು ಸ್ವಲ್ಪ ಆಚೆ ಇದ್ದೆ, ಇವರು ಗ್ಲೂಕೋಸನ್ನು ಪ್ಲೇಟಿಗೆ ಹಾಕ್ಕೊಂಡು ತಿಂತಾ ಇದ್ದಾರೆ. ಹಾಗೆ ಗಂಡು ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿನೇ ಉಪದ್ರ, ಅದರಲ್ಲೂ ಹೆಣ್ಮಕ್ಳಾದರೆ ಸ್ವಲ್ಪ ಪಾಪನೇ ಇರ್ತಾರೆ. ಏನು ಮಾಡೋದು, ಮಕ್ಕಳು ಅಂದರೆ ದೇವರು ಕೊಟ್ಟಂಥ ಭಾಗ್ಯ ಅಂತಲೇ ಹೇಳ್ಬೋದು. ಎಷ್ಟೋ ಮಂದಿ ಮಕ್ಕಳು ಇಲ್ಲದವರು ಇದ್ದಾರೆ. ಹಾಗೆ ಏನೇ ಆಗಲಿ ದೇವರು ಕಾಪಾಡಲಿ ಎಲ್ಲ ಮಕ್ಕಳನ್ನು. ಓಕೆ ಸ್ನೇಹಿತರೆ, ಇವತ್ತಿನ ವೀಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.